ಲೇ ಕುಸ್ಮಾ ಏನ್ ಮಾಡಾತಿ ಬಾ ಇಲ್ಲಿ ಜಲ್ದಿ. ಏನ್ ಕೆಲಸದ ಇಲ್ಲ ಬರ್ರಿ. ಅದೇನ್ ಸೀಮೆಗೆ ಕೆಲಸ ಮಾಡ್ತಿಲ್ಲ ಯಾವಾಗ ನೋಡಿದ್ರೆ ಕೆಲಸದಾವ ಅಂತೇಳಿ 3 ಹೊತ್ತು ಅಲ್ಲೇ ಕುಂತಿರ್ತಿಯಲ್ಲ ಬಾ ಇಲ್ಲಿ. ಹೌದು ಕಾಲಿನ ಕುಂತಿರ್ತೀನಿ ನೋಡ್ ನಾನು ಅದಕ್ಕೆ ಅಂತೀರಿ. ಒಂದಿನ ಬಗ್ಗೆ ಮಾಡ್ರಿ ಮನೆಗಿಂದೆಲ್ಲ ಕೆಲಸ ಆವಾಗ ಗೊತ್ತಾಗ್ತೈತಿ. ಹಳ್ಬಿಟ್ಟಿ ಸೊಕ್ಕನ್ ಮಯಾಗಿಂದೆ ಏನ್ರಿ ನಿಮ್ದೆ ಏನಿಗೆ ಒಂದು ಸಮಯ ರಾಗ ಹಚ್ಚಿ ಬಿಟ್ರಲ್ಲ ಹೇಳ ಏನಾತ. ಏನ್ಲಿ ಅದು ಹೇಳ್ರಿ ಅಂತ ಡೈರೆಕ್ಟ್ ಹೇಳ. ರೆಸ್ಪೆಕ್ಟ್ ಇಲ್ಲ ಇರ್ರೆಸ್ಪೆಕ್ಟ್ ಗಂಡ ಅಂತಂದ್ರ ಮತ್ತೆ ಹೆಂಡತಿಗೆ ಏನು ಭಾಳ ರೆಸ್ಪೆಕ್ಟ್ ಕೊಟ್ಟಿರಿ ನೀವು. ಹೆಂಡತಿ ಪಡೋ ಕಷ್ಟನ ಯಾವಾಗ ಅರ್ಥ ಮಾಡ್ಕೊಂಡಿರಿ ನೀವು. ಅಲ್ಲೇಪಿ ಏನ್ ಅನ್ಬಾರ್ದು ಅಂದೆ ಅಂತೇಳಿ ಇಷ್ಟು ಮಾತಾಡ್ತೀನಿ ನೀನು. ಏನ್ ಅಂದ್ರತ್ತೆ ನಿಮ್ಗೆ ಗೊತ್ತಿಲ್ಲ ಅಲ್ರಿ. ನಮ್ಮನೆ ಕೆಲಸ ಮಾಡ್ಲಾರ್ದ ನಿಮ್ಗೆಲ್ಲ ಕೆಲಸ ಆಗ್ತಾವೆ ನಿಲ್ಲಿ. ಹೋಗ್ ಶಾಂತಿ ಶಾಂತಿ ಶಾಂತಿ. ಏನು ಒಮ್ಮಕ್ಳು ಕಾಳಿ ಬಂದಲ್ ಮಯಾಗ ಪಾ ಸರಿ ತಗೋಪ ಮಾರಯ್ಯ ತಪ್ಪಾತ್ ನಾ ಹೇಳಿದ್ದೆ. ನಾನು ಆ ಮಾತು ನಾ ವಾಪಸ್ ತಗೊಂತೀನಂತ ಅಲ್ಲಿ ದೀಪಾರ ಫ್ರೆಂಡ್ಸ್ ಬಂದಾರ ನೋಡಿ ಅವ್ರೆಲ್ಲ ಕರೆದು ತಿನ್ನಕ್ಕಿದ್ರೆ ಕೊಡೋರ್ಗ ಇಲ್ಲ ಚಾ ಮಾಡ್ಕೊಡೋರ್ಗ. ಏ ಹೌದೇನಾ ಹುಡುಗರು ಬಂದ್ರೆ ನೀವೆಲ್ಲರೂ ಬಂದಾರ ನೋಡ್ ಕರಿ ಒಳಗ. ಅಲ್ಲೇ ನಿಂತು ಬಿಟ್ಟಿರಲ್ಲಪ್ಪ ಎಲ್ಲರೂ. ಬರ್ರಿ ಒಳಗೆ ಬರ್ರಿ. ಇದೇನ್ಪಾ ಕೆಳಗೆ ಕುಂತು ಬಿಟ್ರಲ್ಲ ಮ್ಯಾಕ್ ಕುಂದ್ರಿ ಸೋಫಾ ಮ್ಯಾಗ. ಈಗ್ಲೇರಿ ಆಂಟಿ ಅಲ್ಲಿ ಸುತ್ತಾಡ್ ಕಾಲು ನಾವು ಸಾತಾವ್ರಿ. ಈಗ ಕೆಳಗೆ ಕುಂದಿದ್ ಸಮಾಧಾನ ಆಗತೈತ್ರಿ. ಕೆಳಗ ಕುಂದಿರ್ತೀವಿ ನಾವು. ಹೌದ್ರಿ ಆಂಟಿ ನಾವು ಕೆಳಗ ಕುಂದಿರ್ತೀವಿ ಕೆಳಗ ಸಮಾಧಾನ ಅನ್ಸಾತೈತಿ. ತ್ರಿವೇಣಿ ನೀನು ಕೆಳಗೆ ಕುಂತಿಲ್ಲ ಆಂಟಿ. ನಿಮ್ಗೆ ಗೊತ್ತಲ್ಲ ನಾನು ಕೆಳಗೆ ಕುಂತ್ರೆ ಸಮಾಧಾನ ಅಂತೇಳಿ. ಹೋಗ ತಿನ್ನಕ್ಕಿನಾರ ಮಾಡ್ಕೊಂಡ್ ಹೋಗ ಅವ್ರಿಗೆ. ಹೋಗುವ ದೀಪಾ ನಿಮ್ಮ ಹೋಗಿ ಸ್ವಲ್ಪ ಏನಾರ ಹೆಲ್ಪ್ ಮಾಡೋಗ ಮಾಡಾಕ. ಗಿರ್ಮಿಟ್ ಮಾಡ್ಕೊಂಡ್ ಬರ್ಲೇನ ಎಲ್ಲರಿಗೂ ಹೋಗಿ ತಿಂತಿರನೆ. ತಿಂತೀರ ಅನ್ನೋದು ಕೇಳ್ತಿಯಲ್ಲ ತೊಂಬ ಹೋಗ ತಿಂತಾರ ಅವ್ರು. ಏ ಇಲ್ಲಿ ತಗೋರಿ ಆಂಟಿ ನಡಿತೈತಿ. ಹಂಗಂದ್ರೇನಪ್ಪ ಫಸ್ಟ್ ಟೈಮ್ ಬಂದೆ ನಮ್ಮ ಮನೆಗೆ ಏನು ತಿನ್ಲಾರ್ದ ಹಂಗ ಹೋಗ್ತಾರನೆ. ಕುಂದ್ರಿ ಬರ್ತೀವಿ ನಾವು. ಏ ಬಾರೆ ದೀಪಿ ನಡಿ ಬಂದೆ. ಅಂಕಲ್ ನೀವು ಕುಂದ್ರ ಬರ್ರಿ ನಿಂತಿರಲ್ಲ. ಏ ಬೇಡಪ್ಪ ಅಲ್ಲಿ ಪಂಚಾಯತಿ ಕಟ್ಟ ಮ್ಯಾಗ ಇಷ್ಟೊಳಗ ಕುಂತು ಬಂದೆ ನೋಡ ಕೆಲಸ ಇತ್ತ. ಅಲ್ಲೇ ಮಾತಾಡ್ಕೊಂಡು ಕುಂತಿದ್ವಿ ನಾವು ನಮ್ಮ ದೋಸ್ತರು ಎಲ್ಲಾರು. ಅಲ್ಲಿ ಕುಂತು ಸಾಕಾಗಿ ಇಲ್ಲಿ ಅದು ಬಂದ ನೋಡಿ ಚಾ ಕುಡಿಯೋಣ ಅಂತೇಳಿ. ಆಮೇಲೆ ಅಷ್ಟೊತ್ತಿಗೆ ನೀವು ಬಂದಿದ್ರಲ್ಲ ಇಲ್ಲಿ. ಅಂಕಲ್ ನೀವು ನಿಂತಿದ್ದು ನೋಡಮ್ ಕುಂದ್ರಾಕಾದ್ರೂ ಮನ್ಸು ಹೆಂಗೆ ಬರ್ತೈತ್ರಿ. ಕುಂದ್ರಿ ಅಂಕಲ್. ಏಪ್ಪ ಹಂಗೇನು ಅನ್ಕೋಬೇಡ. ನೀ ಏನು ಟೆನ್ಷನ್ ಮಾಡ್ಕೋಬೇಡ. ನನಗೆ ಅಲ್ಲಿ ಕುಂತು ಸಾಕಾಗಿತ್ತಲ್ಲ ಅದಕ್ಕೆ ನಿಂತರೆ ಸಮಾಧಾನ. ಯಾಕಂದ್ರೆ ಜಾಸ್ತಿ ಕುಂದ್ರೂಬಾರ್ದು ಜಾಸ್ತಿ ನಿಂದ್ರೂಬಾರ್ದು ಹಂಗಾಗ್ಬಿಟ್ಟೈತೆ ನಂಗೆ. ಸ್ವಲ್ಪ ಕುಂತೇನಲ್ಲ ಸ್ವಲ್ಪ ನಿಂದಿರ್ಬೇಕು ಹಂಗಂದ್ರೆ ಸಮಾಧಾನ ಆಗ್ತೈತಿ. ಹೌದೇನ್ರಿ ಮತ್ತಪ್ಪ ಕಾಲೇಜ್ ಮುಗಿದ್ಮ್ಯಾಗ ಏನು ಮಾಡ್ಬೇಕಂತ ಮಾಡಿರಿ. ಕಾಲೇಜ್ ಮುಗಿದ್ಮ್ಯಾಗ ಒಂದು ಚಲೋ ಜಾಬ್ ನೋಡಿದ್ರಿ ಅಂಕಲ್. 2 ವರ್ಷ 3 ವರ್ಷ ಜಾಬ್ ಮಾಡೋದ್ರಿ. ಆಮೇಲೆ ಮದುವೆ ಮಾಡ್ಕೊಳೋದು ಮಕ್ಕಳು ಮಾಡ್ಕೊಳೋದು. ಆಮೇಲೆ ಇದಿದಲ್ರಿ ಸಂಸಾರ ಜಂಜಾಟ. ಮದ್ವೆ ಆದ್ಮೇಲೆ ಐತಿ ಹೊಸ ಜೀವನ ಹೊಸ ಪಾಠ ಕಲಿಸ್ತದ ಅವಾಗ. ಹೌದ್ರಿ ಅಪ್ಪ ದಾಂಪತ್ಯ ಜೀವನ ಕಾಲಿಟ್ಟಾಗ ಹೊಸ ಜವಾಬ್ದಾರಿ ಬರ್ತೈತಿ ನಿಮ್ಗೆ. ಹೆಂಡತಿ ಮಕ್ಕಳು ತಂದೆ ತಾಯಿನ ಹೆಂಗೆ ನೋಡ್ಕೋಬೇಕನ್ನೋ ಹೊಸ ಜವಾಬ್ದಾರಿ ಉಟ್ಕೊಂತೈತಿ. ಏನೇನು ಮಾಡ್ಬೇಕು ಲೈಫ್ ಒಳಗೆ ಅನ್ನೋದು ಬರ್ತೈತಿ. ಒಟ್ಟು ಹೊಸದು ಏನಾರ ಒಂದು ಕಲಿಸ್ತೈತಿ. ಒಟ್ಟು ಜೀವನ ಅಂದ್ರೆ ಹಂಗಲ್ಪ ಏನಾರ ಒಂದು ಕಲಿಸ್ತದ ಇರ್ತೈತಿ ಪಾಠ ನಮ್ಗೆ. ಅದಂತೂ ನಿಜನ ಬಿಡ್ರಿ ಅಂಕಲ್. ಮತ್ತು ನಿಮ್ಮ ತಂದೆ ತಾಯಿ ಏನು ಮಾಡ್ಕೊಂಡಾರಪ್ಪ ಹೇಳ್ಬೇಕಂದ್ರೆ ನಮ್ಮ 3 ಜನ ಅಪ್ಪಗಳ್ರಿ ಬಿಸ್ನೆಸ್ ಮ್ಯಾನ್ಗಳು ಅದಾರ್ರಿ. 3 ಜನ ಪಾರ್ಟ್ನರ್ಶಿಪ್ನಾಗ ಮಾಡ್ತಾರ್ರಿ ನಮ್ಮ 3 ಜನ ಅಪ್ಪಗಳು. ಓ ಅದಕ್ಕೆ ಇಷ್ಟು ಕ್ಲೋಸ್ ಅದ್ರಿ ನೀವು. ನನ್ಗೆ ಯಾವತ್ತೂ ಹೇಳಿಲ್ಲ ನಿಮ್ಮ ಪಪ್ಪ ಬಿಸ್ನೆಸ್ ಮ್ಯಾನ್ ಅಂತೇಳಿ. ಅದಕ್ಕೂ ಒಂದು ಒಳ್ಳೆ ಟೈಮ್ ಬರಲಿ ಒಂದು ಸಿಚುವೇಶನ್ ಕರೆಕ್ಟಾಗಿ ಬರಲಿ ಅವಾಗ ಹೇಳಿದ್ರೆ ಆತಂತೆ ಅನ್ಕೊಂಡಿದ್ದೆ ನಾನು. ಈಗ ಗೊತ್ತಾತಲ್ಲಿ ನನಗೆ. ಓ ಬಿಸ್ನೆಸ್ ಮ್ಯಾನ್ ಅದಾರನ ಚಲೋ ನೋಡಿ. ನಿಮ್ದು ಆಫೀಸ್ ಕಟ್ಕೊಳೋದು ಆರಾಮ್ ಬಿಸ್ನೆಸ್ ಮಾಡೋದು. ನಮ್ದು ನೋಡಿ ಹೊಲ್ದಾಗ ಕಳೆ ಕೀಳ್ಬೇಕು ಅದು ಹಚ್ಬೇಕು ಇದು ಹಚ್ಬೇಕು ಭತ್ತ ತೆಗಿಬೇಕು ಮತ್ತು ಅದನ್ನ ತೊಗೊಂಡು ಹೋಗ್ಬೇಕು ಮಾರ್ಬೇಕು ಅದು ಬಂದಿದ್ದು ಲಾಭ ಒಳಗೆ ಮತ್ತು ಪಗಾರ ಕೊಡ್ಬೇಕು ಹಾಳುಗಳಿಗೆ. ಅಯ್ಯೋ ನಮ್ದಂತೂ 108 ಹಂಗಾರಿ ಅಂಕಲ್ ಅದ. ನಿಮಗೆ ನಮ್ಮ ಜೀವನ ಇಷ್ಟ ಆಗ್ತಿತ್ತಾ. ನಮಗೆ ನಿಮ್ಮ ಜೀವನ ಇಷ್ಟ ಆಗ್ತೈತಿ. ಯಾಕಂದ್ರೆ ನಮಗೆ ಹಳ್ಳಿ ಸಿಟಿ ಒಳಗೆ ಇದ್ದಿದ್ದು ಅಲ್ಲಿ ಬಿಸ್ನೆಸ್ ಅದು ಇದು ನೋಡಿ ನಿಮ್ಮ ಹಳ್ಳಿ ಜೀವನ ಚಲೋ ಹಂಗೆ ಹಿಂಗೆ ಅನಿಸ್ತೈತಾ. ನಿಮಗೆ ಇಲ್ಲಿದ್ದ ಹಳ್ಳಿ ನೋಡಿ ವಾತಾವರಣ ಎಲ್ಲ ನೋಡಿ ಸಾಕಾಗಿರ್ತೈತಲ್ಲ. ಅದಕ್ಕೆ ನಿಮಗೆ ಹಂಗೆ ಸಿಟಿ ಒಳಗೆ ಹೆಂಗಿರ್ತಾರಲ್ಲ ಹಂಗಿರ್ಬೇಕು ಅನಿಸ್ತೈತಿ. ಹಂಗಾರಿ ಅಲ್ಲಿದ್ದವ್ರಿಗೆ ಹಿಂಗೆ ಇಲ್ಲಿದ್ದವ್ರಿಗೆ ಹಂಗೆ. ಅದು ನಿಜನ ಬಿಡಪ್ಪ. ಆದರೂ ಸ್ವಲ್ಪ ಇಲ್ಲಿ ನೆಮ್ಮದಿ ಇರ್ತೈತೆ ಅಷ್ಟೇ. ಗಾಡಿಗಳು ಸೌಂಡ್ ಇರಂಗಿಲ್ಲ ಏನಿಲ್ಲ. ಮತ್ತು ಎಲ್ಲರೂ ಕೂಡಿ ಕುಂದಿರ್ತೀವಿ. ಏನಾರು ಬೇಜಾರಾದಾಗ ಗೆಳೆಯರೆಲ್ಲರೂ ಬಂದಿರ್ತಾರೆ ಎಲ್ಲ ಒಂದು ಕೊಡ್ತೀವಿ. ಅದೊಂದು ಚಲೋ ಐತ್ರಿ ಅಂಕಲ್. ನಿಮಗೆ ಬೇಜಾರಾದಾಗ ನೀವು ನಿಮ್ಮ ಗೆಳೆಯ ಜೊತೆ ಅಡ್ಡಾಡ್ಬೋದು. ನಿಮ್ಮ ಫ್ರೆಂಡ್ಸ್ ಜೊತೆ ಸುತ್ತಾಡ್ಬೋದು. ಅಲ್ಲಾದ್ರೆ ಹಂಗಲ್ರಿ ಅವ್ರವ್ರ ಮನ್ಯಾಗ ಅವ್ರವ್ರು ಇರ್ತಾರೆ. ಏನೋ ಆಪತ್ಕಾಲ ಬಂದಾಗ ಅಷ್ಟೇ ಎಲ್ಲರೂ ಸೇರೋದು ಹೊರತು ಬಾಕಿ ಟೈಮ್ ಒಳಗೆ ಯಾರೂ ಸಿಗಂಗಿಲ್ಲ. ಹಂಗೆ ಬೇಜಾರಾಗಿಲ್ಲ ನಿಮಗೆ ಹಂಗಂದ್ರೆ. ಅಯ್ಯೋ ಅಂಕಲ್ ಅದನ್ನೇನು ಕೇಳಿದ್ರು ಬಿಡ್ರಿ. ನಿಮ್ಮ ಊರಾಗ ಮೊಣಗಿದ್ರು ಬಂದು ಎಲ್ಲರೂ ಮಾತಾಡಿಸ್ತಾರೆ. ಅದು ನಮ್ಮ ಮನೆ ಕಡೆ ಅವು ಕದ ಹಾಕೊಂಡು ಕುಂತು ಅಂದ್ರೆ ಹೊರಗೆ ಬರಂಗಿಲ್ಲ. ಅವ್ರ ಮನೆಗಿಂದ ಅವ್ರಿಗೆ ನಮ್ಮ ಮನೆಗಿಂದ ನಮಗೆ ಯಾರು ಬರಂಗಿಲ್ಲ. ಏನಾತು ಎಂತಾತ ಅಂತ ಕೇಳಕ್ಕೆ. ಆದ್ರೆ ನಿಮ್ಮ ನೋಡ್ರಿ ಈಗ ನಿಮ್ಮ ಮನೆಗೆ ಅವ್ರು ಬರ್ತಾರೆ ಅವ್ರ ಮನೆಗೆ ನೀವು ಹೋಗ್ತೀರಿ. ಹೆಂಗೆ ಅನಿಸ್ತೈತಿ ಚಲೋ ಅನಿಸ್ತೈತಿಲ್ರಿ. ಹಂಗೆ ಇರ್ಬೇಕಪ್ಪ. ಇಲ್ಲ ಅಂದ್ರೆ ನಮಗೆ ಒಂದ ಕಡೆ ಕುಂತೀವಿ ಅಂದ್ರೆ ರೋಗಿಷ್ಠಗಳಾಗ್ಬಿಡ್ತೀವಿ ನಾವು. ಹಂಗಾದ್ರೆ ನಮ್ದು ಜೀವನ ಚಲೋ ಬಿಡುವಪ್ಪ. ಅಲ್ಲಿ ಯಾರಿಗೆ ಬರ್ಬೇಕು ಸಿಟಿ ಒಳಗೆ ಸುಮ್ಮನೆ ಗೋಬಿಗೆ ತಿರ್ಕೊಂತ ಆ ಗೋಬಿ ಇರ್ತಲ್ಲ ತಂದು ಪಡಿತಾನ ಮರದೊಳಗೆ ಹಂಗಾತದ. ಸುಮ್ಮನೆ ಬಟ್ಟೆ ಒಳಗೆ ಒಬ್ಬೊಬ್ಬರಿಗೆ ಕೊಡೋ ಬದ್ಲಿ ಒಂದ್ರೊಳಗೆ ಹಾಕೊಟ್ಬಿಡ್ತೀನಿ ಎಲ್ಲ ಕೂತು ತಿಂದು ಬಿಡ್ತಾರನೆ. ಸರಿ ಅನಿಸ್ತೈತೆ ಮಮ್ಮಿ ಹೆಂಗೆ ತಿನ್ನಾಕೆ. ಚಲೋ ಅನಿಸ್ತೈತ್ಲಿ. ನಾವು ಮತ್ತೆ ಜಯಕ್ಕ ಅದು ಬೇಜಾರಾದಾಗ ಒಮ್ಮೆ ಎಲ್ಲರೂ ಹಾಕೊಂಡು ಕೂತು ಬಿಡ್ತಿದ್ವಿ ನಾವು ತಿನ್ಕೊಂತ. ಎಲ್ಲರೂ ಗೆಳತಾರ್ಸಿ ಸೇರ್ಕೊಂಡು ಮಜಾ ಬರ್ತೈತಿ ಅಂತ ತಿನ್ನಾಕೆ. ಹೌದಾ ಹಂಗಾದ್ರೆ ನಮಗೂ ಭಾಳ ದಿನ ತಗೋ ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದು ತಿಂದೇ ಇಲ್ಲ. ನಾವು ಯಾವತ್ತು ಕುಂತು ಹಿಂಗೆ ಕುಂತಿನ ಚಲೋ ಅನಿಸ್ತೈತೆ ತಗೋ ಹಾಕೊಂಬ. ಹಂಗಂದ್ರೆ ಸರಿ ತಗೋ ನೀ ಹೋಗಿ ಅವ್ರಿಗೆ ದುಂಡು ಕುಂದ್ರಸ ನಾ ಬರ್ತೀನಿ ಅಂತ ತಗೊಂಡು. ಹಾಂ ಸರಿ ತಗೋ ಮಮ್ಮಿ. ಸೂಮರ ಆಯ್ತಲ್ಲ ಯಾರ್ದು
ಹಲೋ ಹಲೋ ಕೆಲಸ ಆಯ್ತೇನ್ರಿ ರಾಮಣ್ಣರೇ? ಹೇಳೋ ಭೀಮಪ್ಪ ಕೆಲಸ ಆಯ್ತು ಹೇಳೆ. ನಿಮ್ ದೋಸ್ತ್ ಮಲ್ಲಪ್ಪ ಇದು ಆಕ್ಸಿಡೆಂಟ್ ಆಗ್ಬಿಟ್ಟಿತ್ಪಾ, ಜಲ್ದಿ ಬರ್ತೀನಿ ಸ್ವಲ್ಪ. ಹೆಂಗಾತು ಯಾವಾಗಾತು? ಅಯ್ಯೋ ಪಾಪ, ಜಾಸ್ತಿ ಪೆಟ್ಟಿನ ಬಿದ್ದಿತ್ತೇನಪ್ಪ? ಅಷ್ಟೊಂದೇನ್ ಪೆಟ್ಟು ಬಿದ್ದಿಲ್ಲ, ಖಾಲಿ ಸ್ವಲ್ಪ ಹೊಟ್ಟು ಬಿದ್ದೈತಿ. ನೀವು ಹಾಸ್ಪಿಟಲ್ ಹೋಗಿರಕ್ಕೆ ಯಾರು ಇಲ್ಪ, ಅವ್ರ ಮನೆಗೆ ಇನ್ನೋರು ನಮಗೂ ಯಾರು ಪರಿಚಯ ಇಲ್ಲ, ಅದಕ್ಕೆ ನೀವು ಬರ್ತೀನಿ ಸ್ವಲ್ಪ. ಹೌದಾ, ತಡಿ ಬಂದೆ ತಡಿ. ನಮ್ಮ ಹಳ್ಳಿ ಒಳಗೆ ಐತಲ್ಲ ಗೌರ್ಮೆಂಟ್ ಹಾಸ್ಪಿಟಲ್, ಅಲ್ಲೇ ಹಾಕೇನಿ, ತಗೋ ಜಲ್ದಿ ಬಾ ಸ್ವಲ್ಪ. ಇಲ್ಲಿ ನನ್ನ ಜೊತೆಗೆ ಯಾರು ಇಲ್ಲ ಅದಕ್ಕೆ. ಹೌದಾ, ತಡಿ ಬಂದೆ ತಡಿ, ಅಲ್ಲೇ ರೀ ಬಂದೆ ನಾನು. ಸರಿ ತಗೋ ಬಾ ಬಾ. ಎಲ್ಲೇ ಕುಸ್ಮಾ ಕುಸ್ಮಾ ಬಾಯಿ ಸ್ವಲ್ಪ. ನಿಮ್ಮಪ್ಪ ಯಾಕೆ ಕರೆಯತ್ತ ಅಂತಡಿ ನೀ ನೋಡ್ತೀರಿ ಬಂದೆ ನಾನು. ಹೇಳ್ರಿ ಏನಾತ? ನಮ್ಮ ಮಲ್ಯಾಗ ಏನೋ ಆಕ್ಸಿಡೆಂಟ್ ಆಗಿತ್ತಂತ ಅಲ್ಲಿ ಹಾಸ್ಪಿಟಲ್ ಹಾಕಿರಂತ ಯಾರು ಇಲ್ಲ ಅಂತ. ನಾ ಹೋಗ್ತೀನಿ, ನೀವು ಅವ್ರಿಗೆ ನೋಡ್ಕೋರಪ್ಪ, ಚಲೋ ತಂಗ ನೋಡ್ಕೋ, ಅವ್ರಿಗೆ ಏನಾಗ ಬೇಕು ನೋಡಿ ತಿನ್ನಕ್ಕೆಲ್ಲ ಕೊಟ್ಟ ಪಾಪ ಅವ್ರಿಗೆ. ಏ ಪಾಪ ಜಾಸ್ತಿ ಹೊಡ್ತಾರ ಬಿದ್ದಿತ್ತೇನ ಅವ್ರಿಗೆ? ಇಲ್ಲ ಅಷ್ಟೊಂದೇನು ಬಿದ್ದಿಲ್ಲ ಅಂತ, ಖಾಲಿ ಬಿದ್ದಿದಂತ ಹೊಡ್ತಾ. ಅಲ್ಲಿ ಯಾರು ಇಲ್ಲ ಅಂತ, ಭೀಮಣ್ಣ ಅಷ್ಟೇ ಅದರ ಅದಕ್ಕೆ ಹೋಗ್ತೀನಿ. ನೀನು ಅವ್ರಿಗೆ ಚಲೋ ತಂಗ ನೋಡ್ಕೋ, ಅವ್ರಿಗೇನು ಕಮ್ಮಿ ಆಗ್ಲಾರ ನೋಡ್ಕೋ ಅವ್ರಿಗೆ. ಸರಿ ತಗೋರಿ, ಅವ್ರನ್ನ ಚಲೋ ತಂಗ ನೋಡ್ಕೊಂತೀನಿ ಅಂತ. ಮೊದ್ಲು ಅವ್ರ ಕಡೆ ಹೋಗ್ರಿ, ಮೊದ್ಲು ಯಾರಿಲ್ಲ ಅಂತೀರಿ ಅವ್ರ ಕಡೆ ಹೋಗ್ರಿ ನೀವೇ. ಸರಿ ತಗೋ, ನಾ ಬರ್ಲೆ. ಸರಿ ತಗೋ ಹೋಗಿ ಬರ್ರಿ. ಏನು ತಪ್ಪು ತಗೋಬೇಡ್ರಿಪ್ಪ, ಅಂಕಲ್ ಜಾಸ್ತಿ ಹೊತ್ತಿಲ್ಲ ನಮ್ಮ ಜೊತೆ ಅಂತ ಹೇಳಿ. ಅಲ್ಲಿ ನಮ್ಮ ದೋಸ್ತಿಗೆ ಆಕ್ಸಿಡೆಂಟ್ ಆಗಿತ್ತಂತ, ಅವ್ನ ಜೊತೆ ಯಾರಿಲ್ಲ ಅಂತ. ಪಾಪ ನಾನು ಹೋಗಿ ನೋಡ್ಕೊಂತೀನಿ ಅವ್ನಿಗೆ. ನೀವು ಆರಾಮಾಗಿ ತಿಂದು ಉಣ್ಕೊಂಡ್ರೆ ಆರಾಮ್ ಕುಂದ್ರಿಯಾ? ಏನು ತಪ್ಪು ತಗೋಬೇಡ್ರಿ. ಇಲ್ಲಿ ತಗೋರಿ ಅಂಕಲ್, ನಾವೇನು ತಪ್ಪು ತಗೊಂಡಂಗಿಲ್ಲ, ಹೋಗಿ ಬರ್ರಿ ನೀವು ಆರಾಮ್. ಸರಿ ಸರಿ ತಗೋರಪ್ಪ, ಏನೋ ನಾಚಿ ಬಿಟ್ಕೋಬೇಡ್ರಿ, ಹೊಟ್ಟೆ ತುಂಬ ತಿನ್ರಿ. ಸರಿ ತಗೋರಿ ಅಂಕಲ್, ನಮ್ಮನ್ನ ಇದ್ದಂಗೆ ಇದನ್ನು ನಾವೇ ನಾಚಿಕೆ ಪಡ್ಕೊಂಗಿಲ್ಲ ತಗೋರಿ, ನೀವು ಹೋಗಿ ಬರ್ರಿ ಆರಾಮ್. ಸರಿ ಸರಿ ತಗೋರಿಪ್ಪ, ಹೋಗಿ ಬರ್ತೀನಿ. ಕುದಿರಿಪ್ಪ ನಾನು ಬಂದೆ. ಸರಿ ತಗೋರಿ ಆಂಟಿ. ದೇವ್ರೇ ಪಾಪ ಅವ್ರಿಗೆ ಜಾಸ್ತಿ ತ್ರಾಸ ಆಗ್ಲಾರ್ದ ನೋಡ್ಕೋಪ. ನೀ ಬೇಡ್ಕೊಂಡು ಆದ್ಮೇಲೆ ಅವ್ರಿಗೆ ಏನೋ ಆಗಂಗಿಲ್ಲ, ತಗೋ ಟೆನ್ಷನ್ ತಗೋಬೇಡ. ನಿಮ್ಮ ಪರಿಚಯ ಏನವ್ರು? ಹಾ, ನಮ್ಮ ಪಪ್ಪರ ಜೊತೆ ಇರ್ತಿದ್ರು ಅವ್ರು ಯಾವಾಗ್ಲೂ. ಹೌದೇನ? ಎಷ್ಟೊತ್ತು ಮಾಡತ್ತಾಳೋಪ ನಮ್ಮ ಹುಡುಗಿ ಬರಾಕ್. ತಡಿಲೆ, ನಿನಗೋಸ್ಕರ ಗಿರ್ಮಿಟ್ ಮಾಡ್ಕೊಂಬರಕು ಯಾಳಕಿ. ಹೆಣ್ಣು ನೋಡೋ ಶಾಸ್ತ್ರ ನಡ್ದಂಗ ಆಗೈತೆ ನೋಡು. ಇನ್ನು ನಮ್ಮ ಅತ್ತಿ ಮನೆಗೂ ಹೋಗ್ಬೇಕು ಮತ್ತೆ. ಈಗ ಇರೋದ ನಿಮ್ಮ ಅತ್ತಿ ಮನ್ಯಾಗಲ್ಲ. ಇಲ್ಲಿ ಒಂದ ಕಡೆ ಕುಂದ್ರಕ್ ಆಗಂಗಿಲ್ಲ. ಬೇಡ ಮಮ್ಮಿ, ಒಂದ್ರೊಳಗೆ ಬೇಡ ಅಂತ ತಡಿ. ಹಿಂಗ್ ಬಂದ್ ಹಿಂಗ್ ಹೋಗ್ಬಿಡ್ಲ ಅಲ್ಲಿಕ್ಕಿ. ಏ ಮಮ್ಮಿ, ಅಲ್ಲಿ ಒಂದ ಕಡೆ ಕುಂದ್ರಕ್ ಆಗಂಗಿಲ್ಲ. ಸಪ್ರೇಟ್ ಒಳಗೆ ಕೊಟ್ಬಿಡು, ಬೇಡ ಒಂದ್ರೊಳಗೆ. ಸರಿ ತಗೋರವ. ಆಂಟಿ ಏನು ಇಷ್ಟಕೊಂಡ್ ತೊಗೊಂಬಂದ್ಬಿಟ್ರಲ್ಲ, ಇಷ್ಟಕೊಂಡ್ರಿ? ಏ ಅವೇನ್ ಬಾಳ ಇಲ್ಪ, ಚುಮ್ಮರಿ ಹಂಗ ಕಾಣಿಸ್ತಾವ ನಿಮ್ಗ. ಸ್ವಲ್ಪ ಅದಾವು, ತಿನ್ರಿ. ನಾಚ್ಕೋಬೇಡ್ರಿ ನೀವ, ಹೊಟ್ಟೆ ತುಂಬಾ ತಿನ್ಬೇಕು ನೀವ. ಆದ್ರೂ ಆಂಟಿ ಬಾಳ ಆಗ್ತಾವ್ರಿ ಇವ. ಅಯ್ಯ, ಈ ವಯಸ್ಸೊಳಗ ಇಷ್ಟಕ್ಕ ಬಾಳ ಆಗ್ತಾವ. ಅಯ್ಯ, ಈ ವಯಸ್ಸೊಳಗ ಹೆಂಗ್ ತಿನ್ಬೇಕು ನೀವು? 3 ಪ್ಲೇಟ್ 4 ಪ್ಲೇಟ್ ತಿನ್ಬೇಕು ನೀವು. ತಗೋ, ಹಿಂಗಾದ್ರೆ ನಮ್ ಕಾಲದೊಳಗ ಈ ವಯಸ್ಸೊಳಗ ನಾವ್ ಹೆಂಗ್ ತಿಂತಿದ್ವಿ? 4 ಪ್ಲೇಟ್ ತಿಂತಿದ್ವಿ ನಾವು ಚುಮ್ಮರಿ. ನಮ್ಗೆ ಆಗಂಗಿಲ್ರಿಪ್ಪ ಆಂಟಿ, ಇಷ್ಟಕೊಂಡೆಲ್ಲ ತಿಂದ್ರೆ ಉಡಾನ ಇಲ್ರಿ ನಮ್ಗೆ. ನಾಚ್ಕೋಬೇಡ್ರಿ, ತಿನ್ರಿ. ನಾವಿಬ್ರು ಲವರ್ಸ್ ಅಂತ ಗೊತ್ತಾಗಿರ್ಬೇಕು ಆಂಟಿಗೆ. ಒಂದ ಪ್ಲೇಟ್ ಕೊಟ್ಟಾರ ನಾವಿಬ್ರಿಗೂ. ಆಂಟಿ ನೋಡಕ್ಕೆ ಎಷ್ಟು ಚಂದ ಅಲ್ಲ, ಎಷ್ಟು ಹೆಂಗ ಗತಿ ಕಾಣ್ತಾರೆ. ಬಾರಿ ಮೆಂಟೇನ್ ಮಾಡ್ಯಾರ ಆಂಟಿ. ಆಂಟಿ ನೀವು ಕುಂದ್ರ ಬರ್ರಿ, ನಿಮ್ಗೂ ತಗೊಂಬರ್ರಿ. ನಮಗೆ ಅಷ್ಟ ಕೊಟ್ಟಿರಲ್ಲ, ನೀವು ತಗೊಂಬರ್ರಿ. ಇಲ್ಲ ಫಸ್ಟ್ ನೀವು ತಿಂದ್ರಿ, ಆಮೇಲೆ ನಾನು ನಿಮ್ಮ ಅಂಕಲ್ ಬಂದ್ಮೇಲೆ ಅಂಕಲ್ ಜೊತೆ ತಿಂತೀನಂತ. ಇಲ್ಲಿ ಬರ್ರಿ ಆಂಟಿ, ಅಂಕಲ್ ಬಂದ್ಮೇಲೆ ಇನ್ನೊಂದು ತಿನ್ನಂತ. ಈಗ ನಮ್ಮ ಜೊತೆ ಸ್ವಲ್ಪ ತಿನ್ರಿ. ಹೋಗ್ ಮಮ್ಮಿ, ನಮ್ಮೆಲ್ಲ ಜೊತೆ ಸ್ವಲ್ಪ ತಿಂದ ಹೋಗು ನೀನು. ನಿಮ್ಮ ತಮ್ಮ ಎಲ್ಲ ಹೋದ, ಅವು ಹಾಕೊಡ್ಬೇಕಾಗಿತ್ತು. ಎಲ್ಲಿದ ನಾವ? ಸ್ನೇಹ ಮತ್ತೆ ಅವನ ಮತ್ತೆ ಅವ್ರ ದೋಸ್ತರು ಎಲ್ಲ ಹೋದ್ರು. ಇನ್ನೊಂದು ಬೇಡ ಕುಡಿಯೋದು ಬೇಡ ನೋಡು, ಬರೀ ತಿರ್ಗೋದು. ಹೋಗ್ ಮಮ್ಮಿ, ನಿಂಗೂ ತಂಬೋಗ, ನೀನು ಕುಂತಿನಂತಿ. ಇಲ್ಲ ನಾವಲ್ಲ, ಈಗ ನಾ ಆಮೇಲೆ ತಿಂತೀವಿ, ಮೊದಲು ನೀವು ತಿನ್ರಿ. ಸರಿ ತಗೋರಿ, ನೀವು ತಿಂತಾ ಇರ್ರಿ. ನಾ ಸ್ವಲ್ಪ ಒಳಗ ಕೆಲಸ ಅಂತ ಕೆಲಸ ಮಾಡ್ತಿರ್ತೇನೆ. ಏನಾರ ಬೇಕಂತಂದ್ರ ನಾಚಿಕೆ ಪಟ್ಕೊಳ್ಳಾರ್ದ ಕೇಳ್ಬೇಕಾ? ಮತ್ತೆ ಈಗ ಹೇಳ್ತೀನಿ ನೋಡಿ, ನಾ ಎಲ್ಲಾರ್ಗು ಇದನ್ನು ನಿಮ್ಮ ಮನೇನ ಅನ್ಕೋರಿ. ಬೇರೆ ಮನೆ ಬಂದೇವಿ ಹೆಂಗ್ ಕೇಳ್ಬೇಕ ಹಂಗ ಅನ್ಕೋಬೇಡ್ರಿ, ನಿಮ್ಮ ಮನೇನ ಅನ್ಕೋರಿ ಇದನ್ನು. ಆಂಟಿ ಏನ್ಲಿ ಪೌಡ್ರ್ ಕೂಡ ಹಾತಾರಲ್ಲ. ಸರಿ ತಗೋರಿ ಆಂಟಿ. ಸರಿ ತಗೋರಿ ಆಂಟಿ. ಪ್ರೀತಿ ಪ್ರೇಮ ಹಿಂಗಂತರ ತಪ್ಪಿಕೋಬೇಡ್ರೆ. ನಿಮ್ಮಿಬ್ಬರದು ಜೋಡಿ ಮಸ್ತ್ ಐತ್ ನೋಡಪ್ಪ. ಹೌದ್ರಿ ಆಂಟಿ, ಥ್ಯಾಂಕ್ಸ್ ರೀ. ಆಂಟಿ ನಿಮ್ಗೆ ಹೆಂಗ್ ಗೊತ್ತೈತ್ರಿ ನಾವು ಲವರ್ಸ್ ಅಂತ ಹೇಳಿ? ಅಯ್ಯ, ಅದಕ್ಕೇನಪ್ಪ, ಮುಖದ ಲಕ್ಷಣ ಮೇಲೆ ಗೊತ್ತಾಗ್ಬಿಡು ನಂಗೆ ಯಾರಾಗ ಏನೇನ ಹೆಂಗ ಏನ ಅಂತೇಳಿ. ಅದಕ್ಕಲ್ಲ ನಿಮ್ಮಿಬ್ರಿಗೂ ಒಂದ ಪೇಗಳ ಕೊಟ್ಟಿದ್ ನಾನು. ಗ್ರೇಟ್ ಬಿಡ್ರಿ ಆಂಟಿ ನೀವು. ಇಬ್ರು ಚಂದ ಅದೀರಿ. ನಮ್ದು ಯಾವಾಗ ಆಗುತ್ತೋ ಹಿಂಗ. ಸರಿ ತಗೋರಿ, ನಾನು ಕೆಲಸ ಮಾಡ್ಕೊಂತಿರ್ತೇನೆ, ನೀವು ಆರಾಮ್ಸೆ ತಿನ್ರಿ. ದೀಪ ನಿಮ್ಮ ಮಮ್ಮಿ ಭಾರಿ ಫಾಸ್ಟ್ ಅದಾರ. ಮುಖದ ಮ್ಯಾಗ ಗೊತ್ತಾಗ್ಬಿಡ್ತದೆ ಅಂತ ನೋಡ, ಯಾರು ಲವರ್ಸ್ ಅಲ್ಲ ಅಂತೇಳಿ. ಮತ್ತೆ ಗೊತ್ತಾಗ್ಬಿಡಿದ್ರಿ ಅವ್ರಿಗೆ. ಗಿರ್ಮಿಟ್ ತಿಂದು ಹೇಳ್ರಿ ನಮ್ಮ ಮಮ್ಮಿ ಕೈ ರುಚಿ ಹೆಂಗೈತೆ ಅಂತೇಳಿ. ಭಾರಿ ಟೇಸ್ಟ್ ಅದಾವ ಗಿರ್ಮಿಟ್. ಹೌದು, ಒಂಥರ ಡಿಫ್ರೆಂಟ್ ಮಾಡ್ಯಾರ ನೋಡಿ ನಿಮ್ಮ ಮಮ್ಮಿ. ಇಲ್ಲಿ ಬಂದಾಗಿತ್ತು ಡಿಫ್ರೆಂಟ್ ಟೇಸ್ಟ್ ಮಾಡೋದಾಗೈತಿ, ಮಸ್ತ್ ಆಗೈತಿ. ಹೌದು, ನಮ್ಮಲ್ಲಿ ತಿಂದ ಗಿರ್ಮಿಟ್ ಬೇರೆ ಐತಿ, ಇಲ್ಲಿ ತಿಂದ ಗಿರ್ಮಿಟೇ ಬೇರೆ ಐತಿ. ನನಗಂತೂ ಕುಸುಮ ಆಂಟಿ ಮಾಡಿದ ಗಿರ್ಮಿಟ್ ಭಾಳ ಇಷ್ಟ. ಭಾರಿ ಟೇಸ್ಟ್ ಮಾಡ್ತಾರ ಅವ್ರು. ಹಂಗಾದ್ರೆ ನೀವು ಬಂದಿರ್ತಿ ಇಲ್ಲಿ? ಅವ್ರ ಮನೆಗೆ ನಾವು, ನಮ್ಮ ಮನೆಗೆ ಅವ್ರು ಯಾವಾಗಲೂ ಬರ್ತಾ ಹೋಗ್ತಾ ಇರ್ತೀವಿ ನಾವು. ನಮ್ಮ ಮನೆನೇ ಆಗ್ಬಿಟ್ಟಾವ ಎರಡು. ನಾವು ಮಾಡಿದ ಅಡುಗೆ ಇಲ್ಲಿ ಬಂದಿರ್ತಿ, ಇಲ್ಲಿ ಮಾಡಿದ ಅಡುಗೆ ನಮ್ಮ ಮನೆಗೆ ಬಂದಿರ್ತಿ. ಅವಾಗ ಟ್ರಾನ್ಸ್ಫರ್ ಆಗ್ತಾನೆ ಇರ್ತೈತಿ ಇಲ್ಲಿ. ಬಟ್ ನಾವು ಸ್ಪೆಷಲ್ ಏನಾರು ಮಾಡಿದಾಗ, ನಾವೇನೋ ಸ್ಪೆಷಲ್ ಮಾಡಿದಾಗ ಇವ್ರ ಮನೆಗೆ ಕೊಟ್ಟು ಕಳ್ಸಿರ್ತೀವಿ, ಇವ್ರು ಏನೋ ಸ್ಪೆಷಲ್ ಮಾಡಿದಾಗ ನಮ್ಮ ಮನೆಗೆ ಕೊಟ್ಟು ಕಳ್ಸಿರ್ತೀವಿ. ಒಟ್ಟು ಒಂದು ಡಿಫ್ರೆಂಟ್ ಅಡುಗೆ ಟೇಸ್ಟ್ ಮಾಡ್ತಾನೆ ಇರ್ತೀವಿ ನಾವು. ಚಲೋನ ಬಿಟ್ಟು ನಿಮ್ದು ಮಸ್ತ್. ಆದ್ರೂ ಒಬ್ಬೊಬ್ರ ಮನೆಗಿಂದ ನಾವು ಅಡುಗೆ ಟೇಸ್ಟ್ ಮಾಡಕ್ ಮಜಾ ಅಲ್ಲ. ಆದ್ರೆ ನೋಡಿ ನಮ್ಮ ಮನ್ಯಾಗ ಅವ್ರ ಒಬ್ಬರ ಮಾಡಿ ತಿನ್ಬೇಕು, ಇಲ್ಲಾಂದ್ರೆ ಹೋಟೆಲ್ ಕೊಡ್ಬೇಕು. ದೀಪ, ನಿಂಗೂ ಅಡುಗೆ ಮಾಡಕ್ ಬರ್ತೈತೇನೆ? ನಂಗೆ ತಿನ್ನಕ್ ಒಂದು ಬರ್ತೈತೆ ನೋಡು, ಅಡುಗೆ ಪಡಿಗೆ ನಂಗೆ ಎಲ್ಲ ಆಗಂಗಿಲ್ಲ. ಮತ್ ಮದ್ವೆ ಆಗಿ ಹೋದ್ಮೇಲೆ ಹೆಂಗ್ ಮಾಡ್ತಿ? ಮದುವೆ ಮಾಡ್ಕೊಳ್ಳೋಣ, ನಂಗೆ ಮಾಡಿ ಹಾಕ್ಬೇಕು ಅಡುಗೆ. ಹೂವ, ಈಗ ಓದೋದು ಅಲ್ದ ಅಡುಗೆನೂ ಮಾಡೋದು ಕಲಿಬೇಕಾ ನಾನು? ಭಾರಿ ಕೆಲಸ ಆಗ್ತೈತಿ ಬಿಡ್ಲಿ ನಿನಗೆ. ಅದ್ರ ನಮ್ಮ ಹುಡುಗಿ ನೋಡ ಎಲ್ಲ ಅಡುಗೆ ಮಾಡ್ತಾವ ಹಂಗೆ. ಮನೆ ನೋಡಿದಿಲ್ಲ ರೊಟ್ಟಿ ಹೆಂಗ್ ಮಾಡಿದ್ಲ ಹಂಗ ಪಟ 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 ಅಂತೇಳಿ. ಪುಣ್ಯ ಮಾಡಿ ಬಿಡುಪ್ಪ, ನಸೀಬ ನಿಂದು. ತರ ತರದ ಅಡುಗೆ ಮಾಡಿ ಹಾಕ್ತಾಳ. ನಂದು ಒಂದು ಹುಚ್ಚಿ ಐತಿ,
ತಿನ್ನೋದೊಂದು ಬಿಟ್ರೆ ಮತ್ತೇನೋ ಗೊತ್ತಿಲ್ಲ. ಉಲ್ಟಾ ನಾನಾ ಮಾಡಾಕ್ಬೇಕು ಇದಕ್ಕೆ. ಪ್ರೀತಿ, ನಿನಗೂ ಅಡುಗೆ ಮಾಡಕ್ ಬರ್ತೈತಾ? ಮ್ಯಾಗಿ ಒಂದು ಮಾಡಕ್ ಬರುತ್ತೆ ನೋಡು ನನಗೆ. ಪ್ರೇಮ 3 ಹೊತ್ತು ಪ್ರೀತಿ ನಿಂಗೆ ಮ್ಯಾಗಿ ಮಾಡಿ ಹಾಕ್ತಾಳೆ, ಯಾವ್ದಾರ ತಿನ್ನೋದು ನೋಡು. ಅಯ್ಯೋ ದೇವ್ರಿ, ನನಗೆ ಮ್ಯಾಗಿನೇ ಗತಿನಾ? ನೋಡೋಣ ತಗೋ, ಅಲ್ಲಿವರೆಗೂ ಅಡಿಗೆ ಕಲ್ತಿರ್ತೀನಿ ನಾ. ಇಲ್ಲ ಅಂತಂದ್ರೆ ಅಡಿಗೆ ಮಾಡಕ್ಕೆ ಇಟ್ಕೊಂಡ್ರಾತ. ಮತ್ ನಿನ್ ಕೈ ರುಚಿ ನೋಡೋದು ಯಾವಾಗ ನಾನು? ಅದ ಮ್ಯಾಗಿ ಮಾಡ್ಕೊಡ್ತೀನಿ, ಅದ ನನ್ನ ಕೈ ರುಚಿ. ಅಯ್ಯೋ ದುರ್ವಿದಿಯೇ, ಈ ಮ್ಯಾಗಿಯನ್ನೇ ತಿನ್ನಬೇಕು ನಾನು ಜೀವನ ಪೂರ್ತಿ. ಪ್ರೇಮ, ಪುಣ್ಯ ಮಾಡಿ ಬಿಡು ನೀನ ಮ್ಯಾಗಿ ತಿನ್ನಾಕ ಜೀವನ ಪೂರ್ತಿ. ಆದ್ರೆ ತ್ರಿವೇಣಿ ಮದ್ವೆ ಮಾಡ್ಕೊಳೋ ಹುಡುಗ ಮಾತ್ರ ಪುಣ್ಯ ಮಾಡ್ಯಾನ ನೋಡಂಗ. ಯಾಕ್ಲೆ ಮಚ್ಚ ಹಂಗ ಕನಾತಿ? ಹಂಗ್ಯಾಕದೆ? ಮತ್ತೆ ನಿಮ್ 3 ಜನದೊಳಗೆ ನಿಂಗೆ ಒಬ್ಬಕ್ಕಿಗ ಅಲ್ಲಿ ಅಡಿಗೆ ಮಾಡೋಕೆ ಬರೋದು. ಆಕಿಗ ಅಂತೂ ತಿನ್ನೋದು ಬಿಟ್ರೆ ಮತ್ತೇನು ಗೊತ್ತಿಲ್ಲ, ಈಗೀಗ ಮ್ಯಾಗಿ ಮಾಡೋದು ಬಿಟ್ರೆ ಮತ್ತೇನು ಗೊತ್ತಿಲ್ಲ. ಮತ್ತು ತರ ತರ ಅಡುಗೆ ಮಾಡೋಕ್ಕೆ ಅಂದ್ರೆ ನೀವು ಒಬ್ಬಕ್ಕೆ. ಹಂಗಾದ್ರೆ ನಿನ್ನ ಮದುವೆ ಮಾಡ್ಕೊಂಡು ಹುಡುಗ ಒಬ್ಬನೇ ಪುಣ್ಯ ಮಾಡ್ಯಾನ ಇಲ್ಲಿ. ಓ ಹಂಗ. ಸರಿ ತಗೋರಿ, ಮನೆ ಕಡೆ ಹೋಗೋಣೇನ್ರಿ? ಈಗ ಬಂದು ಭಾಳ ತಾತ್ ನಾವು ಹೊರಗೆ. ಮತ್ತೆ ನಮ್ಮ ಮಮ್ಮಿ ಕಾಯ್ತಿರ್ತಾಳೆ ನಮ್ಮ ದಾರಿ ಎಲ್ಲಿ ಹೋದ್ರೆ ಏನು ಅಂತೇಳಿ. ಇನ್ನೂ ಸ್ವಲ್ಪ ಹೊತ್ತು ಕುಂದ್ರಬೇಕಿಲ್ಲ ಇಲ್ಲೇ ತ್ರಿವೇಣಿ? ಇಲ್ಲ ನಾವು ಬಂದು ಎಷ್ಟೊತ್ತಾತು ನೋಡಿದ್ವಿ ಇಲ್ಲೇ. ಮತ್ತೆ ನಮ್ಮ ಪಾಪ ನಮ್ಮ ದಾರಿ ಕಾಯ್ತಿರ್ತಾಳೆ, ನಿಂಗೆ ಗೊತ್ತಿದ್ದೈತಿ. ನಾ ಎಲ್ಲರೂ ಹೋದ್ರೆ ನಮ್ಮ ಕಾಯ್ಕೊಂಡು ಕುಂತಿರ್ತಾಳೆ. ಹೌದು, ಅದು ನಿಜ. ನೀನು ಅಲ್ಲೇ ಬಂದ್ಬಿಟ್ಟು ಹೋಗ್ಬೇಡ ಅಂತ ಮನೆ ಕಡೆನ. ನಾನು ನಮ್ಮ ಮಮ್ಮಿಗೆ ಹೇಳಂದ್ರೆ ಬರ್ತೀನಿ. ಕುಸ್ಮಾಂಟಿ ಸ್ವಲ್ಪ ಬರ್ರಿ ಇಲ್ಲಿ. ಬಂದೆ ಹೇಳ ತ್ರಿವೇಣಿ. ಸರಿ ತಗೋರಿ ಆಂಟಿ, ನಾನು ಮನೆಗೆ ಹೋಗ್ತೀವಂತ ಈಗ ನಾವೆಲ್ಲರೂ. ಮತ್ತೆ ಬಂದು ಬಾಳ್ತಾದ್ರಿ ನಾವು ಹೊರಗೆ. ನಮ್ಮ ಮಮ್ಮಿ ಮತ್ತೆ ದಾರಿ ಕಾಯ್ಕೊಂಡು ಕುಂತಿರ್ತಾರೆ, ನಿಮ್ಗೆ ಗೊತ್ತಿದ್ದೈತಿ. ನಾ ಎಲ್ಲರೂ ಹೋದ್ರೆ ಅವ್ರನ್ನ ದಾರಿ ಕಾಯ್ಕೊಂಡು ಕುಂತಿರ್ತಾರೆ ಅಂತೇಳಿ. ಮತ್ತೆ ಅಜ್ಜ ಪಪ್ಪ ಜಲ್ದಿ ಬಾ ಅಂತ ಹೇಳಿದ್ರೆ ಅದಕ್ಕೆ ನಾವು ಹೋಗ್ತೀವಿ. ನೀವು ಅಲ್ಲೇ ಬಂದ್ಬಿಡ್ರಿ ಆಂಟಿ ಮನೆ ಕಡೆ. ಆಮೇಲೆ ಕೆಲಸ ಮುಗಿಸ್ಕೊಂಡು ದೀಪ ಅದೆಲ್ಲರೂ ಹೋಗಿರ್ತೀವಿ ನಾವು. ಹೌದಾ? ಸರಿ ತಗೋ, ನೀವು ಹೋಗಿರಿ, ನಾನು ಬರ್ತೀನಿ ಅಂತ ಸೀದಾ ಅಲ್ಲಿಗೆ ಹೋಗಿ ಬರ್ತೀವ್ರಿ ಆಂಟಿ. ಸರಿ ತಗೋರಿಪ್ಪ, ನೀವು ಅಲ್ಲಿ ಹೋಗಿರಿ, ನಾನು ಬರ್ತೀನಿ ಅಂತ ಆಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು. ಬಾಯ್ ಮಮ್ಮಿ. ಕಾಯ್ಕೊಂತ ಕುಂತಿದ್ದೇನೆ ಪಾಪ, ಹೋಗಕ್ಕಲ್ಲ. ನೀನು ಅಲ್ಲೇ ಬರ್ತೀಯಲ್ಲ ಮತ್ತೇನು. ಸರಿ ತಗೋರಿ, ಹೋಗಿರಿ. ಮತ್ರಿ ಹೆಂಗದಿರಿ? ಭಾಳ ದಿನ ಆತ್ ನಾವು ಮಾತಾಡಕ ಬಂದಿಲ್ಲ. ಹೆಂಗ ಅನ್ಸಾಯ್ತು ನಮ್ಗೆ ಈ ಕತಿ? ಚಲೋ ಅನ್ಸಾತಿತ್ತ? ಮುಂದುವರಿಸ್ಲ ಈ ಕತಿನ? ಕಮೆಂಟ್ ಒಳಗೆ ತಿಳಿಸ್ರಿ ನನಗೆ. ಮತ್ತು ನಮ್ಮ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳ್ರಿ ಸಬ್ಸ್ಕ್ರೈಬ್ ಮಾಡಕ್ಕೆ, ಅವ್ರಿಗೆಲ್ಲರಿಗೂ ಶೇರ್ ಮಾಡಿರಿ. ಬಾಯ್.